ನಾಳೆ ರಾಜ್ಯದಾದ್ಯಂತ ಸರ್ಕಾರಿ ಬಸ್ಸುಗಳು ಓಡಾಡೋದಿಲ್ಲ. ಅದಕ್ಕೆ ಮುಷ್ಕರಕ್ಕೆ ಕರೆಯನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟು ಸರ್ಕಾರಕ್ಕೆ ಸವಾಲೊಡ್ಡಿ ಈಗಾಗಲೇ ಮುಷ್ಕರಕ್ಕೆ ಕರೆಯನ್ನು ನೀಡಿದ್ದಾರೆ. ಒಂದೆಡೆ ಸರ್ಕಾರ ಮನವೊಲಿಸುವಂತಹ ಕೆಲಸಕ್ಕೆ ಇವತ್ತು ಮುಂದಾಗಿದೆ. ಹಾಗಿದ್ರೆ ಸರ್ಕಾರದ ನಡೆ ಏನು, ಈ ಪ್ರತಿಭಟನೆ ಹೇಗಿರುತ್ತೆ ಅಂತ ಹೇಳಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ರಾಯ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರಿಗ ಮುಷ್ಕರಕ್ಕೆ ಕರೆ ನೀಡಿದ್ದೀರಾ, CM ಇವತ್ತು ನಿಮ್ಮನ್ನು ಕರೆದಿದ್ದಾರೆ. ನಿಮ್ಮ ನಿಲುವುಗಳೇನು ಅಂತ? ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ. ನಮ್ಮ ಬೇಡಿಕೆಗಳೇನಿದೆ ಅದನ್ನು ಅವರು ಇತ್ಯರ್ಥ ಮಾಡಬೇಕು ಅಂತ. ಉದಾಹರಣೆಗೆ, ಹಿಂದಿನ ವೇತನ ಒಪ್ಪಂದ ಆಯಿತು, 15% ಜಾಸ್ತಿ ಕೊಟ್ಟರು ಬೊಮ್ಮಾಯಿಯವ್ರ ಸರ್ಕಾರ. ಅದರದ್ದು 38 ತಿಂಗಳ ಅರಿಯರ್ಸ್ ಇದೆ. ಆ ಹಣ 1800 ಕೋಟಿ ರೂಪಾಯಿ ಆಗುತ್ತೆ. ಅದನ್ನು ಸರ್ಕಾರವೇ ಕೊಡಬೇಕು. ಸಾರಿಗೆ ನಿಗಮಗಳು ದುಡ್ಡಿಲ್ಲ. ಇನ್ನು 24ರಿಂದ ಫೇರ್ ಹೈಕ್ ಎಲ್ಲ ಮಾಡಿದ್ದಾರೆ. ಇವಾಗೆಲ್ಲ ದುಡ್ಡಿದೆ. ಅದನ್ನು ವೇತನ ಹೆಚ್ಚಳ 25% ಮಾಡಿ ಅಂತ ಕೇಳಿದ್ವಿ. ಇನ್ನೂ ಹಲವು ವರ್ಷ ಪುಟ್ಟ ಬೇಡಿಕೆಗಳೆಲ್ಲ ಇವೆ, ಅದೆಲ್ಲ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಬಗೆಹರಿಸ್ಕೋಬೋದು. ಅದರಿಂದ ಈ ಎರಿಯರ್ಸ್ 38 ತಿಂಗಳದು ಮತ್ತು 24ರಿಂದ 25% ವೇತನ ಹೆಚ್ಚಳ, ಮೂಲ ವೇತನದ್ದು. ಇದು ಮುಖ್ಯವಾಗಿ ಸರ್ಕಾರದ ಗಮನಕ್ಕೆ ನಾವು ತಂದಿರೋದು. ಸರ್ಕಾರದ ಲೆವೆಲಲ್ಲಿ ಬಗೆಹರಿಬೇಕಿದು. ಸರಿಗ ಒಂದು ಪ್ರಮುಖವಾಗಿ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಒಂದಿಷ್ಟು ಮುಷ್ಕರಕ್ಕೆ ಕರೆಯನ್ನು ನೀಡಿದರೆ ಸರ್ಕಾರ ಭರವಸೆಗಳನ್ನು ಕೊಟ್ಟಿತ್ತು. ಆದರೆ ಭರವಸೆಗಳನ್ನು ಈಡೇರಿಸುವ ಪ್ರಯತ್ನವನ್ನು ಸರ್ಕಾರ ಮಾಡಲಿಲ್ವ? ಇಲ್ಲ, ಮಾಡಿಲ್ಲ ಅವರು. ಏಕೆಂದರೆ ನಾವು 31 ಡಿಸೆಂಬರು ಮುಷ್ಕರ ಹುಡುಕ್ತೀವಿ ಅಂತ ನೋಟಿಸ್ ಕೊಟ್ಟಿದ್ವಿ. 29 ಡಿಸೆಂಬರ್ ನಮಗೆ ಮುಖ್ಯಮಂತ್ರಿಗಳೇ ಕರೀತಾರೆ ಮಾತುಕತೆಗೆ ಸಂಕ್ರಾಂತಿ ಆದಮೇಲೆ. ಅದನ್ನು ಮುಷ್ಕರ ಕೈ ಬಿಡಿ ಅಂತ ಅವ್ರು ಹೇಳಿದರು. ಸೊ ನಾವು ಕೈ ಬಿಟ್ವಿ. ಸಂಕ್ರಾಂತಿ ಎಲ್ಲ ಅದು 15ನೇ ಏಪ್ರಿಲ್ ಕರೆದು ನಮ್ಮ ಬೇಡಿಕೆಗಳೇನು ಅದರ ಪರಿಶೀಲನೆ ಮಾಡಿಲ್ಲ. ಡೀಟೇಲ್ಸಲ್ಲಿ ತಗೊಂಡ್ರು ನಮ್ಮಿಂದ. ಅಧಿಕಾರಿಗಳನ್ನ ಕನ್ಸಲ್ಟ್ ಮಾಡಿ ಇನ್ನೊಂದು ಸಭೆ ಮಾಡ್ತೀನಿ ಅತಿ ಶೀಘ್ರದಲ್ಲಿ ಅಂತ ಹೇಳಿದರು. ಈ 4ನೇ ಜುಲೈ ಏನು ಹೇಳಿದರು, ನಮ್ಮನ್ನು ಮೀಟಿಂಗ್ ಕರೆದು, ನಿಮಗೇನು ಕೊಡಬೇಕಾದಿಲ್ಲ, ಯಾವ ಅರಿಯರ್ಸು ಡ್ಯೂಸ್ ಇಲ್ಲ. 2023 15% ಕೊಟ್ಟಿದ್ವಿ. ಆವತ್ತಿಂದ 4 ವರ್ಷ ನೀವು ಕಾಯಬೇಕು. ದಟ್ ಮೀನ್ಸ್ ವಿ ಆರ್ ನಾಟ್ ಡ್ಯೂ ಫಾರ್ ಎನಿಥಿಂಗ್ ಅಂತ. ಇವಾಗ ನಾವು ಡಿಮ್ಯಾಂಡ್ ಕೊಟ್ಟಿದ್ದು 2024 ಜನವರಿನಲ್ಲಿ ಅಥವಾ ಡಿಸೆಂಬರ್ 23 ಎಂಡಲ್ಲಿ 15-16 ತಿಂಗಳು ಮಾತುಕತೆಗಳು ನಡೆಸಿದ್ದಾರೆ. ಆವಾಗ ಈ ವಿಚಾರ ಬರಲೇ ಇಲ್ಲ. ಆವಾಗ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಏನು ಆಶ್ವಾಸನೆ ಕೊಟ್ಟಿದ್ದರು ಮತ್ತು ಮಿನಿಟ್ಸ್ ಕೂಡ ಆಗಿದೆ ಮೀಟಿಂಗ್ದೆಲ್ಲ. ಫೇರ್ ಹೈಕ್ ಕೇಳಿದ್ವಿ, ಪ್ರಯಾಣ ದರದ ಹೆಚ್ಚಳನ ಸರ್ಕಾರ ಕೊಟ್ಟು ನಾವು ಇಮಿಡಿಯೇಟಾಗಿ ಮಾತುಕತೆ ಮಾಡಿ ಸೆಟ್ಲ್ ಮಾಡ್ತೀವಿ ಅಂತ ಹೇಳಿದರು. ಅದರಿಂದ ಸುಮಾರು 17 ತಿಂಗಳಾದ ಮೇಲೆ ಮುಖ್ಯಮಂತ್ರಿಯವರು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಕರೆದವರು ನಿಮಗೇನು ಕೊಡಬೇಕಾದಿಲ್ಲ ಅಂತ ಇಪ್ಪರಲಾಗ ಹೊಡೆದರು. ಇದು ಆಕ್ರೋಶ ತಂದಿದೆ ಜನಗಳಲ್ಲಿ. ಆದ್ದರಿಂದ ನಾವು 15 ಜುಲೈ ಸ್ಟ್ರೈಕ್ ನೋಟಿಸ್ ಕೊಟ್ವಿ. ಸ್ಟ್ರೈಕ್ ನಾಳೆ ಎನ್ನುವಾಗ ಇವತ್ತು ಕರಿಬೇಡಿ ಅಂತಲೂ ನಾವು ಹೇಳಿದ್ವಿ, ಆದರೆ ಕರೆದಿದ್ದಾರೆ. ಸರ್, ಈಗ ಪ್ರಮುಖವಾಗಿ ನೀವು ಹೇಳಿದ್ರಿ ಸ್ಟ್ರೈಕ್ ನಾಳೆ ಇರುವಾಗ ಇವತ್ತು ಕರಿಬೇಡಿ ಅಂತ. ಇವತ್ತು ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರ? ನೀವು ನಿಮ್ಮ ಒಂದು ಸ್ಟ್ಯಾಂಡ್ ಏನಿದೆ ಅದಕ್ಕೆ ಬದ್ಧರಾಗಿರ್ತೀರ? ಇವಾಗ ಇವಾಗ ಸ್ಟ್ರೈಕ್ ಮಾಡಿ ಜನಗಳಿಗೆ ಅಥವಾ ಎಂಪ್ಲಾಯೀಸ್ಗೆ ತೊಂದರೆ ಕೊಡಬೇಕು ಅನ್ನೋದಲ್ಲ. ಇಡೀ ಸಮಾಜಕ್ಕೆ ತೊಂದರೆ ಆಗುತ್ತೆ ಇದರಿಂದ. ನಾವಿರೋದು ದಿವಸ 1 ಕೋಟಿ ಜನರನ್ನು ಸಾಗಿಸ್ತಾ ಇದ್ದೀವಿ ಒಂದು ಕಡೆಯಿಂದ ಒಂದು ಕಡೆಗೆ. ಅದರಲ್ಲಿ 60% ಹೆಣ್ಣುಮಕ್ಕಳು ಓಡಾಡ್ತಾರೆ. ಇವರ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಆದ್ದರಿಂದ ನಾವು ಜನಗಳಿಗಾಗಲಿ ವರ್ಕರ್ಸ್ಗಾಗಲಿ ಯಾರಿಗೆ ತೊಂದರೆ ಕೊಡಬೇಕು ಅಂತಲ್ಲ. 17 ತಿಂಗಳಿಂದ ಹೇಳ್ಕೊಂಡು ಬಂದು ಸೆಟ್ಲ್ ಮಾಡ್ತೀವಿ ಅಂತ. ಕೊನೆಗೆ ಏನು ನೀವು ಕೊಡಬೇಕಾದಿಲ್ಲ ಅಂದರೆ ನಾವೇನು ಮಾಡೋದು? ಸ್ಟ್ರೈಕ್ ಒಂದೇ ದಾರಿ. ಆದ್ದರಿಂದ ಸರ್ಕಾರ ಅದರ ನಿಲುವಲ್ಲಿ ಬದಲಾವಣೆ ಮಾಡಿಕೊಂಡು ನಮ್ಮ ಬೇಡಿಕೆಗಳನ್ನ ಇತ್ಯರ್ಥ ಮಾಡಿದರೆ ಸ್ಟ್ರೈಕ್ ಆಗೋಲ್ಲ. ಇಲ್ಲದೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ರಾಜ್ಯಾದ್ಯಂತ ಸ್ಟ್ರೈಕ್ ಆಗುತ್ತೆ. ಅದರಿಂದ ಸ್ಟ್ರೈಕ್ ತಪ್ಪಿಸೋದು ಸರ್ಕಾರದ ಕೈಲಿದೆ. ಅವರೇನು ಮಾಡ್ತಿದ್ದಾರೆ, ಮಾತಾಡ್ತೀವಿ, ಆ್ಯಕ್ಷನ್ ತಗೊಳ್ತೀವಿ, ಶಿಸ್ತಿನ ಕ್ರಮ, ಖಾಸಗಿ ಮಾಲೀಕರಿಂದ ಬಸ್ ಹಾಕಿಸ್ತೀವಿ, ಎಲ್ಲ DC ಗಳಿಗೂ ಹೇಳಿಬಿಟ್ಟಿದ್ದೀವಿ. ಇದೆಲ್ಲ ಹೆದರಿಕೆಗಳೆಲ್ಲ ಹಾಕ್ತೀವಿ. ಗೋಡು ಬೆದರಿಕೆಗೆ ಯಾರೂ ಹೆದರೋದಿಲ್ಲ. ನೀವು ಪ್ರೈವೇಟ್ನವ್ರನ್ನ ನಡೆಸಬೇಡಿ ನಾವೇನು ಹೇಳಿಲ್ಲ. ಎತ್ತಲಾದರೂ ಹಾಳು ಬಿದ್ದೋಗಿ ನಾವು ಬಸ್ ನಡೆಸಲ್ಲ. ಇದು ನಮ್ಮ ನಿಲುವು. ಇನ್ನು ನಾಳೆ ಬೆಂಗಳೂರಿನಲ್ಲಿ ಸ್ಟ್ರೈಕು ನಡೆಯುವ ಸನ್ನಿವೇಶ ಬಂದರೆ, ಅಂದರೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಇವತ್ತೇನೂ ಆಗದಿದ್ದರೆ ಸ್ಟ್ರೈಕ್ ಆಗುತ್ತೆ, ಎಲ್ಲರೂ ಮನೆಯಲ್ಲಿದ್ದು TV ನೋಡ್ತೀರಿ ಅಂತ ನಾವು ಹೇಳಿದ್ದೀವಿ. ನಾಳೆ ಯಾವ ರ್ಯಾಲಿನೂ ಇರಲ್ಲ.
ರ್ಯಾಲಿ ಅದ್ರ ಬಗ್ಗೆ ಎಲ್ಲ ಆಮೇಲೆ ಚಿಂತೆ ಮಾಡ್ತೀವಿ. ಸರ್, ಈಗ ಈ ಹಿಂದೆ ಪ್ರತಿಭಟನೆಗೆ ಕರೆ ಕೊಟ್ಟಾಗ ಫ್ರೀಡಮ್ ಪಾರ್ಕ್ನಲ್ಲಿ ಅಂತ ನಿಗದಿಯಾಗಿತ್ತು. ರಾಹುಲ್ ಗಾಂಧಿ ಬರ್ತಾರೆ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿ. ನಾವು ರ್ಯಾಲಿ ಬಗ್ಗೆ ತೀರ್ಮಾನ ಮಾಡಿಲ್ಲ. ಒಂದು ಏನಾಗುತ್ತೆ ಅಂತ ಹೇಳಿದರೆ, ಬಸ್ಸುಗಳೇ ಇಲ್ಲದಿದ್ದಾಗ ಒಂದು ಕಡೆ ರ್ಯಾಲಿಗೆ ಹೇಗೆ ಬರ್ತಾರೆ? ಅಲ್ಲಿ ಬೆಂಗಳೂರು ಎಲ್ಲಿಂದ ಅಷ್ಟಾವಕರನಾಗಿ ಬೆಳೆದಿದೆ. ವಿ ನೆವರ್ ಥಾಟ್ ಆಫ್ ದಟ್. ಬಟ್ ಏನು ಅಂದರೆ, ರಾಹುಲ್ ಗಾಂಧಿಯವರು ಅಲ್ಲಿ ಬರೋದರಿಂದ ಲಕ್ಷಾಂತರ ಜನರು ಬರ್ತಾರೆ ಅವ್ರ ಕಡೆ. ಇನ್ನು ಅದಕ್ಕೆ ಪ್ರೊಟೆಸ್ಟ್ ಮಾಡೋರಿದ್ದಾರೆ. ಆದ್ದರಿಂದ ನಾವು ಕ್ಲ್ಯಾಶ್ ಆಗಬಾರ್ದು ಲ್ಯಾಂಡ್ ಅಥಾರಿಟಿ ಜೊತೆ ಅಂತ ನಾವು ರ್ಯಾಲಿ ಇದು ಮಾಡಿಲ್ಲ. 15 ಆದಮೇಲೆ ಆಲೋಚನೆ ಮಾಡ್ತೇವೆ. ಸರ್, ಈಗ ವರ್ಕ್ ಫ್ರಮ್ ಹೋಮ್ ಇದ್ದಾಗೆ ಪ್ರೊಟೆಸ್ಟ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ ಹೇಗೆ? ಪ್ರೊಟೆಸ್ಟ್ ಫ್ರಮ್ ಹೋಮ್ ಅಲ್ಲ, ಸ್ಟ್ರೈಕ್. ಬಸ್ ಹೊರಗಡೆ ಬರೋಲ್ಲ. ನಮ್ಮ ಉದ್ದೇಶ ಏನೋ ಬಂದು ಧಿಕ್ಕಾರಕ್ಕೆ ಹೋಗಲ್ಲ, ಬಸ್ ಹೊರಗಡೆ ಬರೋಲ್ಲ. ನಮ್ಮ ಶಕ್ತಿ ಇರೋದು ಬಸ್ ನಡೆಸೋದ್ರಲ್ಲಿ. ಬಸ್ನೇ ನಿಲ್ಲಿಸಿದ್ರೆ ದಟ್ಸ್ ಆಲ್. ಆ್ಯಂಡ್ ಮಿನಿಟ್ ಟು ಮಿನಿಟ್ ನೀವು ಟಿ ವಿಯವ್ರು ಸುದ್ದಿ ಕೊಡ್ತೀರಾ. ಟಿ ವಿ ನೋಡ್ಕೊಂಡು ಕಾಫಿ ಕುಡ್ಕೊಂಡಿದ್ರೆ ಮನೇಲಿ ಅಂತ ಹೇಳ್ತೀವಿ, ಆರಾಮಾಗಿರ್ತಾರೆ. 15 ನಂತರ ಯೋಚನೆ ಮಾಡ್ತೀವಿ, ರ್ಯಾಲಿಗಳು ಮಾಡೋದಿಲ್ಲ. ಸರ್, ಈಗ ಖಾಸಗಿ ಬಸ್ಗಳನ್ನ ಹಾಕಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ. ನೀವು ನಿರಂತರವಾಗಿ ಪ್ರತಿಭಟನೆಯನ್ನು ಮುಂದುವರಿಸಬೇಕು ಅಂತ ಇದ್ದೀರಾ. ಎಷ್ಟು ದಿವಸಗಳ ಕಾಲ ಸರ್ಕಾರಕ್ಕೆ ಇದನ್ನು ನಡೆಸಬಹುದು? ಹಿಂಗೆ ಹೇಳೋಕ್ಕಾಗುತ್ತೆ. ಯು ಸಿ, ಡಿಪೆಂಡ್ಸ್ ಆನ್ ದಿ ಗೌರ್ಮೆಂಟ್. ಸಪೋಸಿಂಗ್ ಇವತ್ತವರು ಸಮರ್ಪಕವಾಗಿ ಬಗೆಹರಿಸಿದ್ರೆ ಸ್ಟ್ರೈಕ್ ಆಗಲ್ಲ. ನಮ್ಮ ಶಕ್ತಿ ಇರೋವರೆಗೂ ನಾವು ಹೋರಾಡ್ತೀವಿ. ಹನುಮಂತ ಲಂಕೆ ಹಾರಿದ ಮೇಲೆ ಗೊತ್ತಾಯ್ತು ಅವ್ರಿಗೆ ಅಷ್ಟು ಶಕ್ತಿ ಇದೆ ಅಂತ. ಹಾಗೆ ನಾವು ಇವಾಗ ಅದು ಯೋಚನೆ ಮಾಡಿಲ್ಲ. ಅನ್ಯಾಯ ಆಗಿದೆ, ನಮ್ಮ ಬೆವರಿನ ಬೆಲೆ ಕೊಡ್ತಿಲ್ಲ ಸರಿಯಾಗಿ, ಬಸ್ ನಿಲ್ಲಿಸ್ತೀವಿ. ಅದೆಷ್ಟು ದಿವಸ ಇರ್ತೀವಿ ಏನು ಅದೆಲ್ಲ ಮುಂದೆ ಫ್ಯೂಚರ್ ಡಿಸೈಡ್ ಮಾಡಬೇಕು. ಇವಾಗ ಅದ್ರ ಬಗ್ಗೆ ನಾವು ಚಿಂತನೆ ಮಾಡೇ ಇಲ್ಲ. ಇದಿಷ್ಟು ಅನಂತ್ ಸುಬ್ರಾವ್ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಬಸ್ಸನ್ನು ನಿಲ್ಲಿಸಿವಿ. ಇವತ್ತು ಸಮರ್ಪಕವಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಹೋದಲ್ಲಿ ನಾಳೆಯಿಂದ ಬಸ್ಸುಗಳು ಸ್ತಬ್ಧ ಆಗುವುದಂತೂ ಖಂಡಿತ ಅಂತ ಹೇಳ್ತಾ ಇರುವಂಥ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.